ನನ್ನ ಹೆಸರು ವಿಮಲಾ ಹೆಗಡೆ ಅಂತ. ನಾನು ತೊರ್ಮೆ ನನ್ನ ಮನೆ, ನನ್ನ ಊರು. ಆಮೇಲೆ ನಾನು ಇವತ್ತಿನ ದಿವಸ ನಾನು 5 ಕುಡಿ ಸೇರಿಸಿ ನಾನು ತಂಬುಳಿ ಮಾಡ್ಬೇಕು ತೋರಿಸ್ಬೇಕು ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಈಗ ಮಾಡ್ತೀನಿ. ಓಕೆ, ಈಗ ಫಸ್ಟು ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಇದಕ್ಕೆ ಹೊರಿಲಿಕ್ಕೆ. ಆಮೇಲೆ ಫಸ್ಟು ಇದು ಬಿ ಪಿ ಕುಡಿ ಅಂತ ಮಾಡ್ತೀನಿ. ಬಿ ಪಿ ಕುಡಿ ಅಂದರೆ ಇದು ವಿಟಮಿನ್ ಕುಡಿ ಅಂತ. ಈ ವಿಟಮಿನ್ ಕುಡಿ ಹಾಕೋದ್ರಿಂದ ಬಿ ಪಿ ಕಂಟ್ರೋಲ್ ಬರ್ತದೆ ಇದು. ಆಮೇಲೆ ಕ್ಯಾಲ್ಸಿಯಂ ತುಂಬ ಇರ್ತದೆ ಇದರಲ್ಲಿ, ವಿಟಮಿನ್ ಇರೋದ್ರಿಂದ ಇದು ಹಚ್ಕೊಳ್ತೀನಿ, ಗ್ಯಾಸ್ ಹಚ್ಕೊಳ್ತೀನಿ. ವಿಟಮಿನ್ ಕುಡಿ ಇದು ಸ್ವಲ್ಪ ಹೊರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಇದನ್ನು ಬಿ ಪಿ ಕುಡಿ, ಈ ಬಿ ಪಿ ಕುಡಿಯನ್ನು ಹಾಕ್ತೀನಿ ಇದ್ರ ಜೊತೆಗೆ. ಆಮೇಲೆ ಇದು ದಾಸಾಳ ಕುಡಿ ಅಂತ, ಬೆಳೆ ದಾಸಾಳ ಹೂವು ಹಾಕಿದೆಯಲ್ಲ, ದಾಸಾಳ ಕುಡಿ. ಇದ್ರ ಲೋಳೆ ಅಂಶ ಇರೋದ್ರಿಂದ ಇದು ತುಂಬ ತಂಪಿರುತ್ತೆ. ಇದನ್ನು ಮತ್ತೆ ತೋರಿಸ್ಕೊಳ್ಬೇಕು. ಇದು ಹಾಕ್ತೀನಿ ದಾಸಾಳ ಕುಡಿ. ಆಮೇಲೆ ಬಿ ಪಿ ಕುಡಿ ಹಾಕಿದ್ದೀನಿ. ಆಮೇಲೆ ಎಲ್ವರ್ಗೆ ಕುಡಿ ಅಂತ, ಇದು ಸಣ್ಣ ಮಕ್ಕಳಿಗೆ ಕೂಡ ಇದನ್ನು ಬೇರನ್ನು ಅರ್ಸತ್ತೈ ಮುಚ್ಚಿರೋ ಹಸಿವು ಕೂಡ ತುಂಬ ಆಗ್ತದೆ. ಸಣ್ಣ ಮಕ್ಕಳು ಇದನ್ನು ಊಟಕ್ಕೆ ಒಂದ್ಸತಿ ಅನ್ನ ಹಾಕಿದ್ರು ಕೂಡ ಇದರಿಂದ ಮಕ್ಕಳಿಗೆ ಹಸಿವೆ ಹೆಚ್ಚಾಗಿರ್ತದೆ ಅವರಿಗೆ. ಈ ಬಿ ಪಿ ಕುಡಿ, ಈ ಎಲ್ವರ್ಗೆ ಕುಡಿ ಹಾಕೋದ್ರಿಂದ ಇವತ್ತಿನ ದಿವಸ ನಾನು 5 ಕುಡಿ ಹಾಕಿ 5 ಥರ ಜಾತಿ ಕುಡಿಯನ್ನು, ಸಸ್ಯದ ಕುಡಿಯನ್ನು ನಾನು ಇದಕ್ಕೆ ಹಾಕಿ ತಂಬಿಗೆ ಹಾಕ್ತಾಯಿದ್ದೀನಿ. ಇದು ಎಲ್ವರ್ಗೆ ಕುಡಿ ಅಂತ. ಆಮೇಲೆ ಇದು ಸಾರ್ಲೆ ಕುಡಿ ಅಂತ. ಇದು ಸಾರ್ಲೆ ಕುಡಿ. ಈ ಸಾರ್ಲೆ ಕುಡಿಯನ್ನು ಹೀಗೆ ಮಾಡಿ ತುಂಡು ಮಾಡಿ ಹಾಕ್ಬೇಕು. ಇದ್ರ ಜೊತೆ ತುಂಡು ಮಾಡಿ ಹಾಕಬೇಕು. ಇದ್ರ ಜೊತೆ ಹೊರಿಬೇಕು ಚೆನ್ನಾಗಿ. ಈ ಸಾರ್ಲೆ ಸುಮಾರು ಇದು ಕೂಡ ತಂಪಾಗಿರುತ್ತೆ. ಇದು ಕೂಡ ತಂಪಾಗಿರೋದ್ರಿಂದ ಇದ್ರ ಜೊತೆ ಎಲ್ಲ ಜೊತೆ ಮಿಕ್ಸ್ ಆಗಿರ್ತದಿಲ್ಲ. ಆಮೇಲೆ ಇದನ್ನು ಹಾಕ್ತೀನಿ. ಆಮೇಲೆ ಇದು ತೊಂಡೆ ಕುಡಿ ಅಂತ, ತೊಂಡೆಕಾಯಿ ಬರ್ತಿದೆಯಲ್ಲ ಅದರದ್ದು ಕುಡಿ ತಂದು ಅದ್ರ ಕೈ ಸುತ್ತವಾಗಿ ಇಟ್ಕೊಳ್ತಿದ್ನಲ್ಲ ಮೊದಲು. ಆಮೇಲೆ ಅದ್ರ ಕುಡಿ ಇದನ್ನು ನಾನು ಹಿಂಗೆ ಕಟ್ ಮಾಡಿ ಇದ್ರ ಜೊತೆ ಹಿಂಗೆ ಹಾಕ್ಬೇಕು. ಇದನ್ನು ಹಿಂಗೆ ಹಾಕಬೇಕು. ಈಗ ಹಾಗೆ 5 ಕುಡಿ ಹಾಕಿದ್ದೀನಲ್ಲ, ಹಾಗೆ ಕುಡಿ ಹಾಕಿದ್ದೀನಿ. ಆಮೇಲೆ ಸರಿ ಹುರಿಬೇಕು. ತುಂಬ ಸುಮಾರು ಎಷ್ಟು ಹೊತ್ತಿನ ತನಕ ಬೇಯಬೇಕು? ಅದೊಂದು 2 ನಿಮಿಷ 3 ನಿಮಿಷವರೆಗೆ ಹುರಿಬೇಕು. ಟೈಮ್ ತಗೊಳ್ತೀವಿ. ಬಿ ಪಿ ಕುಡಿ ಎಲ್ಲ ಉಪ್ಪಿಟ್ಟು ಹಾಕ್ತೀನಲ್ಲ, ಇದು ತುಂಬ ಚೆನ್ನಾಗಿ ಹುರಿಬೇಕು. ಆಮೇಲೆ ಇದಕ್ಕೆ ಕರಿಮೆಣಸು ಹಾಕ್ತೀನಿ. ಕಾಳು ಮೆಣಸು ಹಾಕ್ತೀನಿ. ಇದನ್ನ ಕಾಳು ಮೆಣಸು ಇದ್ರ ಜೊತೆಗೆ ಹಾಕಿ ಹುರಿತೀನಿ. ಕಾಳು ಮೆಣಸು ಹಾಕಿ ಹೊರ್ತಿದ್ದೀನಿ. ಇದನ್ನು ಆಮೇಲೆ ಇದ್ರ ಜೊತೆಗೆ 4 ಎಳ್ಳು ಹಾಕ್ತೀನಿ. ಎಳ್ಳು ಸೇರಿಸ್ತೀನಿ ಜೊತೆಗೆ. ಆಮೇಲೆ ಎಳ್ಳು ಹಾಕ್ತೀನಲ್ಲ. ಈ ರೆಸಿಪಿ ಹೆಸರೇನು? ತಂಬುಳಿ. ಯಾವುದ್ರ ತಂಬುಳಿ? ಎಲ್ವರ್ಗೆ, ಸಾರ್ಲೆ ಕುಡಿ, ಆಮೇಲೆ ಬಿ ಪಿ ಕುಡಿ, ಆಮೇಲೆ ತೊಂಡೆ ಕುಡಿ. ಇದೇ ಥರದ 5 ಕುಡಿ ಹಾಕಿ ತಂಬುಳಿ ಮಾಡ್ತಾರೆ. ಇದರಲ್ಲಿ 5 ಕುಡಿ ಇದೆ. ಇದರಲ್ಲಿ 5 ಕುಡಿ ತಂಬುಳಿ. 5 ಕುಡಿ. ಆಮೇಲೆ ಇದಕ್ಕೊಂದು 4 ಜೀರಿಗೆ ಕೂಡ ಹಾಕಬೇಕು. ಇದೆಷ್ಟು ಜೀರಿಗೆ ಹಾಕಬೇಕು. ಈಗ ನೀವು ಕಾಳು ಮೆಣಸು ಹಾಕಿದ್ರಿ, ಎಳ್ಳು ಹಾಕಿದ್ರಿ, ಜೀರಿಗೆ ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಇದನ್ನು ಹುರಿಬೇಕು. ಅದನ್ನ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದು
ಆಗಿದೆ, ಹೊರದಾಗಿದೆ. ಹ್ಞೂ ಇದು ತುಂಬ ಚೆನ್ನಾಗಿ ಹೊರದಿದೆ. ರಾಶಿ ಅಂದರೆ ಒಂದು ಗರಿ ಗರಿ ಹಾಕೊಂಡು ಹೊರಿಬಾರ್ದು, ಇಷ್ಟೇ. ಅದು ಸ್ವಲ್ಪ ಹಸಿ ಸೊಪ್ಪು ಸ್ವಲ್ಪ ಹಸಿ ಇರಬೇಕಲ್ಲ, ಪೂರ ಹೊರಬಿಟ್ಟು ಚೆನ್ನಾಗಿರೋದಿಲ್ಲ ಅದು. ಇದರಿಂದ ಹೆಲ್ತ್ ಬೆನಿಫಿಟ್ ಏನು? ಇದರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತಂಪಿನ ಅಂಶ ಇರುತ್ತದೆ, ಬಿ ಪಿ ಕಂಟ್ರೋಲಿಗೆ ಬರ್ತದೆ. ಬಿ ಪಿ ಸೊಪ್ಪು, ವಿಟಮಿನ್ ಸೊಪ್ಪು ಇದೆಯಲ್ಲ, ಅದು ಬಿ ಪಿ ಕುಡಿ ಅಂತ ಹೇಳ್ತಾರೆ. ಅದನ್ನು ನಾನು ಸೇರಿಸಿ ಮಾಡಿದ್ದೀನಲ್ಲ ಈಗ, ಅದರಿಂದ ತುಂಬ ಹೆಲ್ಪು ಆರೋಗ್ಯಕ್ಕೆ. ಇದೆಲ್ಲ ಹೊರದಿದ್ದೀನಲ್ಲ, ಆಮೇಲೆ ಇದನ್ನು ನಾನು ಯಾಕಂದ್ರೆ ಸ್ವಲ್ಪ ಕಾಯಿ ಹಾಕ್ತೀನಿ, ಜೊತೆ ಕಾಯಿ ಕಾಯಿ ಹಾಕ್ತಾಯಿದ್ದೀನಿ, ಕಾಯಿ ತುರಿದು. ಅದ್ರ ಜೊತೆ ಇದನ್ನೆಲ್ಲ ಸೇರಿಸಿ ಹಾಕ್ಕೊಡ್ತೀನಿ. ಇದ್ರ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಕೊನೆಗೆ ಹಾಕ್ಬಿಡ್ತೀನಿ. ಎಷ್ಟು ಹಾಕ್ತಿದೆ ನೋಡ್ಕೊಂಡು ಹಾಕು. ಹಾಂ ಸರಿ, ನೀರು ತಗೊಂಡು ಬರ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಬೇಯಿಸ್ಕೊಳ್ಳುವ. ಇದನ್ನ ಬಾಳಂತಿಗೂ ಉಪಯೋಗಿಸ್ಬೋದಾ? ಬಾಳಂತಿಗೂ ಉಪಯೋಗಿಸಿ. ಬಾಳಂತಿಗೆ ಅದಕ್ಕೂ ಹೆಚ್ಚಿಗೆ ಇದಕ್ಕೆ ಬರ್ಮಾಡ್ಕೊಳ್ತೀರಾ? ಇದಕ್ಕೆ ಸಿಗುತ್ತೆ ಈಗ. ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಆ್ಯಡ್ ಮಾಡಬೇಕು? ಎಷ್ಟು ಪ್ರಮಾಣದಲ್ಲಿ ನೀರು ಆ್ಯಡ್ ಮಾಡಬೇಕು ಇದಕ್ಕೆ ನಾವು ನಮ್ಗೆ ಎಷ್ಟು ತಂಬಳಿ ಬೇಕಾಗುತ್ತೆ ಅಷ್ಟನ್ನು ಸ್ವಲ್ಪ ಮಾಡಿಕೊಂಡು, ಆಮೇಲೆ ಅದಕ್ಕೆ ಎಷ್ಟು ನೀರು ಹೆಚ್ಚು ರಾಶಿ ಮಾಡಬಾರ್ದು, ಸ್ವಲ್ಪನೇ ಎಷ್ಟು ಸಾಕಾಗುತ್ತೆ. ಆಮೇಲೆ ಹೀಗೆ ಇಟ್ಕೊಳ್ತೀವಲ್ಲ, ಇದು ತಂಬಳಿ. ಇದಕ್ಕೆ ಬೇಕಾದಷ್ಟನ್ನು ಹಾಕ್ತೀನಿ. ಇದಕ್ಕೆ ಬೆಲ್ಲನೂ ಸೇರಿಸ್ತಾರಲ್ಲ? ಸ್ವಲ್ಪ ಉಪ್ಪು, ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕಬೇಕು. ಆಮೇಲೆ ಚೂರು ಬೆಲ್ಲ ಕೂಡ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಕೂಡ ಹಾಕ್ತೀನಿ. ಇದಿಷ್ಟು ಹಾಕ್ತಿದ್ಯಲ್ಲ, ಸೊಪ್ಪು ಇರೋದ್ರಿಂದ ಅದಕ್ಕೆ ಹುಳಿ ಅಂಶ ಬೇಕಾಗೋದಿಲ್ಲ. ಹುಳಿ ಪುಡಿ ಆಗಲಿ ಅಥವಾ ಹುಣಸೆಹಣ್ಣಾಗಲಿ ಹಾಗಿದ್ದೇನೂ ಹಾಕೋದು ಬೇಕಾಗೋದಿಲ್ಲ. ಸೊಪ್ಪೆ ಸ್ವಲ್ಪ ಹುಳಿ ಇರ್ತದೆ ಅದು. ಇಡ್ತೀನಲ್ಲ, ಆಮೇಲೆ ಇದಕ್ಕೊಂದು ತುಪ್ಪದೊಂದು ಒಗ್ಗರಣೆ ಮಾಡ್ತೀನಿ. ಮೇಲಿಂದ ಇದಕ್ಕೊಂದು ತುಪ್ಪದೊಂದು ಒಗ್ಗರಣೆ ಮಾಡ್ತೀನಿ. ಇದಕ್ಕೊಂದು ತುಪ್ಪ ಹಾಕ್ತೀನಿ.
ಜೀರಿಗೆನಾ? ಜೀರಿಗೆ, ಸಾಸಿವೆ, ಸಾಸಿವೆ, ಜೀರಿಗೆ ಅಷ್ಟೇ. ಅಷ್ಟೇನಾ? ಮೆಣಸೆಲ್ಲ ಬೇಕಾಗೋದಿಲ್ಲ. ತಂಬಳಿಗೆ ಯಾವಾಗಲೂ ಖಾರ ಮಾಡೋದಿಲ್ಲ. ಅದಕ್ಕೆ ಬೋಳ್ಕಾಳೆ ಕರಿಮೆಣಸು ಹಾಕ್ತೀವಲ್ಲ, ಅದು ಸಾಕಾಗಿರ್ತದೆ. ಸಣ್ಣ ಮಕ್ಕಳಿಗೆ ಊಟ ಹಾಕ್ಲಿಕ್ಕೂ ತುಂಬ ಚೆನ್ನಾಗಿರ್ತದೆ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಎಲ್ಲರಿಗೂ ಒಂದೇ ಥರ, ಎಲ್ಲರಿಗೂ ಏನು ತೊಂದರೆ ಇಲ್ಲ. ಎಲ್ಲರಿಗೂ ಆರೋಗ್ಯಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ಈಗ ನಾನು ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಸ್ವಲ್ಪ ಒಂದು ಲೋಟ ಆಗೋಷ್ಟು ಮಜ್ಜಿಗೆ, ಕಡ್ದು ಮಜ್ಜಿಗೆನ ಹಾಕ್ತೀನಿ. ಅದು ಒಂಥರ ಹುಳಿ ಅಂಶ ಬೇಕಲ್ಲ. ಬರೀ ತಂಬಳಿ ತುಂಬ ಚಪ್ಪೆ ಇದ್ದರೆ ಚೆನ್ನಾಗಿರೋದಿಲ್ಲ. ಯಾಕಂದರೆ ಇದಕ್ಕೆ ನಾನು ಮಜ್ಜಿಗೆ ಹಾಕ್ತೀನಿ. ಸ್ವಲ್ಪ ಮೊಸರು ಹಾಕ್ಬೋದಾ? ಮೊಸರೆಲ್ಲ ಹಾಕೋಬೋದು. ಅದು ಕಡ್ದು ಮಜ್ಜಿಗೆನೇ ಹಾಕ್ತೀನಿ. ಕಡ್ದು ಮಜ್ಜಿಗೆನ? ಹಾಂ, ಅದು ಯಾಕಂದರೆ ಅದು ತಣ್ಣಗಿರೋದ್ರಿಂದ ಮೊಸರೆಲ್ಲ ಹಾಕಿ ಚೆನ್ನಾಗಿರೋದಿಲ್ಲ. ಇದೆ ಅಂತ ಇದು 5 ಪುಡಿಯಿಂದ ಮಾಡಿದ್ದು ತಂಬಳಿ. 5 ಪುಡಿಯಿಂದ ಮಾಡಿದ್ದು ತಂಬಳಿ ಇದು ರೆಡಿಯಾಗಿದೆ. ರೆಡಿಯಾಗಿದೆ.